ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಅವ್ರು ಇವತ್ತೇನೋ ರೆಸಿಪಿ ಮಾಡ್ತಿದ್ದಾರೆ. ಬನ್ನಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ವೆಲ್ಕಮ್. ಅವರಿವತ್ತು ಮಟನಲ್ಲಿ ಒಂದು ರೆಸಿಪಿ ಮಾಡ್ತಿದ್ದಾರಂತೆ, ಅದಕ್ಕೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಹಾಫ್ kg ಮಟನ್ ತಗೊಂಡಿದ್ದೀವಿ. ಫಸ್ಟ್ ಮಟನ್ ಹಾಕಬೇಕು. ಕ್ಲೀನ್ ಮಾಡಿರೋ ಮಟನ್ ಫಸ್ಟು. ಟೊಮೆಟೊ, ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ, ಜಜ್ಜಿರೋದು ಗಾರ್ಲಿಕ್, ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದು, 1.5 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್, ಸಾಲ್ಟ್, ಟರ್ಮರಿಕ್ ಪೌಡರ್, ಮಿಕ್ಸ್. ಸುಮ್ಮನೆ ಹಂಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು, ಅಷ್ಟೇ. ಒಂದು 4 ವಿಸಿಲ್ 4 ವಿಸಿಲ್ ಇಟ್ಟು ವಿಸಿಲ್ ಆಗಿದೆ ಆಂಟಿ? 5 ವಿಸಿಲ್ಸ್. 5 ವಿಸಿಲ್ಸ್. 5 ವಿಸಿಲ್ ಆಗಿದೆ. ಚೆನ್ನಾಗಿ ಬೆಂದಿದೆ. ಬಾಣಲಿ ಇಟ್ಟು ಬಿಸಿ ಆದಮೇಲೆ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ, ಒಂದು 5 ಸ್ಪೂನ್ ಅಷ್ಟೇ ಎಣ್ಣೆ. ಎಣ್ಣೆ ಕಾದ್ಮೇಲೆ ಚಕ್ಕೆ, ಲವಂಗ, ಸೋಂಪು, ಈಗ ಸ್ವಲ್ಪ ಈರುಳ್ಳಿ, ಸಣ್ಣಗೆ ಹೆಚ್ಚಿರೋದು ಈರುಳ್ಳಿ, ಲೈಟ್ ಬ್ರೌನ್ ಸಾಕು. ಈಗ ಮಟನ್ ಎಲ್ಲ ಮಿಕ್ಸ್ ಮಾಡಿ. ಇವಾಗ ಮಟನ್ ಇದ್ರಲ್ಲಿ ಆ್ಯಡ್ ಮಾಡಾಯಿತು. ಚೆನ್ನಾಗಿ ಬೇಯಬೇಕು. ಪೆಪ್ಪರ್ ಪೌಡರ್ ಲಾಸ್ಟಿಗೆ ಪೆಪ್ಪರ್, 1.5 ಸ್ಪೂನ್ ಪೆಪ್ಪರ್ ಪೌಡರ್. ಗ್ರೇವಿ ಬೇಕಂದರೆ ಇಷ್ಟಕ್ಕೆ ಇರಲಿ, ಇಲ್ಲ ಇನ್ನು ಇದು ಬೇಕಂದರೆ ಡ್ರೈ ಬೇಕಂದರೆ ಇನ್ನೂ ಸ್ವಲ್ಪ ಬೇಯಲಿ. ಲೆಮನ್ ಜ್ಯೂಸ್ ಹಾಕಿ ಇಳಿಸ್ಬಿಡೋದು ಅಷ್ಟೇ. ಮಾವಿನಕಾಯಿಯಲ್ಲಿ ಒಂದು ಜ್ಯೂಸ್ ರೆಡಿ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ. ಮನೆಗೆ ಗೆಸ್ಟ್ ಬಂದರೆ ಇನ್ಸ್ಟೆಂಟಾಗಿ ಜ್ಯೂಸ್ ರೆಡಿ ಮಾಡಿ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಮಾವಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಮಟನ್ ಬೇಯ್ತಾ ಇದೆ. ಅಷ್ಟರೊಳಗಡೆ ಮಾವಿನಕಾಯಿಯಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಸ್ವಲ್ಪ ನೀರು, ಸ್ವಲ್ಪ ಬೇಯಕ್ಕಿಟ್ಟಿದ್ದೀವಿ. ಇದು ಇವಾಗ ಬೇಯ್ತಾ ಇದೆ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಮ್ಯಾಶ್ ಮಾಡ್ಕೋಬೇಕು. ಇದನ್ನ ಒಂದು ಗ್ಲಾಸ್ ಬಾಟಲಲ್ಲಿ ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟರೆ 1 ತಿಂಗಳು ಬರುತ್ತೆ. ಬೇಕಾದಷ್ಟು ಒಂದೊಂದು ಸ್ಪೂನ್ ಹಾಕಿ, ಒಂದೊಂದು ಗ್ಲಾಸ್ಗೆ 1 ಸ್ಪೂನ್, 2 ಸ್ಪೂನ್ ಹಾಕಿದ್ರೆ ಸಾಕು ಒಂದು ಗ್ಲಾಸ್ಗೆ ಅಷ್ಟೇ.
ಒಂದು ನಿಂಬೆಹಣ್ಣು ಇದು ಹಿಂಡಿದ್ರೆ ಮುಗೀತು ಅಷ್ಟೇ. ಒಂದು ನಿಂಬೆಹಣ್ಣು ಜ್ಯೂಸ್ ಹಾಕಿದ್ರೆ ಸಾಕು. ಮಟನ್ ಗ್ರೇವಿ ರೆಡಿ. ಇವತ್ತು ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಅದರಲ್ಲಿ ಬಿಸಿ ಬಿಸಿ ಮಟನ್ ಗ್ರೇವಿನೂ ರೆಡಿ ಆಗ್ತಾ ಇದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಗ್ರೇವಿ ರೆಡಿಯಾಗಿದೆ. ಇದು ಬಂದ್ಬಿಟ್ಟು ನೀವು ಚಪಾತಿ ಜೊತೆನೂ ಸೇರಿಸಿ ತಿಂದರೆ ಚೆನ್ನಾಗಿರುತ್ತೆ, ಮುದ್ದೆನೂ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ರೆಡಿಯಾಗಿದೆ, ಬನ್ನಿ ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ. ಮಟನ್ ಪೀಸ್ ಅಂತೂ ತುಂಬ ಸಾಫ್ಟಾಗಿ ಬಂದಿದೆ. ಮಟನಲ್ಲಿ ಒಂದು ಈಸಿಯಾಗಿ ಹೆಂಗ್ ಮಾಡೋದಂತ ಒಂದು ರೆಸಿಪಿ ನಾನು ನೋಡಿದ್ದೀವಿ. ಅದ್ರ ಜೊತೆಗೆ ಮ್ಯಾಂಗೋ ಸ್ಕ್ವಾಶ್ ಹೆಂಗ್ ಮಾಡೋದು ಅಂತ ನೋಡಿದ್ದೀವಿ. ಅದನ್ನು ನೀವು ಸ್ಟೋರ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಅದನ್ನು ಕೋಲ್ಡ್ ವಾಟರ್ ಜೊತೆ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ನೀವು ಕೂಡ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಂಟಿ ಫಾರ್ ದಿಸ್ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ. ಇಟ್ಸ್ ಓಕೆ. How is it, Shrenik? Nice. ಅವ್ರು ಹೇಳ್ದಂಗೆ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಫುಲ್ ಜಾರ್ ಫುಲ್ಲಾಗಿ ಬಂದಿದೆ. ಅವ್ರು ಹೇಳ್ದಂಗೆ 2 ಸ್ಪೂನ್ಸ್ ಮ್ಯಾಂಗೋ ಸ್ಕ್ವಾಶ್ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು 1 ಸ್ಪೂನ್ ಆಫ್ ಶುಗರ್. ಕೋಲ್ಡ್ ವಾಟರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಪ್ರಿಪ್ರೇಷನ್ ತುಂಬ ಈಸಿ ಕೂಡ. Thank you all for watching. Meet you on the next video.